ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣ. ಅಬ್ದುಲ್ ರೆಹಮಾನ್ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಎನ್ಎಪೋಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಆನಂತರ ಶಿಫ್ಟ್ ಮಾಡಿದ್ದಾರೆ ಮೃತದೇಹ. ಕುತ್ತಾರು ಮದನಿಗರ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಳಿಕ ಕೊಲ್ತಮಜಲು ಗ್ರಾಮದ ಮನೆಗೆ ಮೃತದೇಹ ರವಾನೆ ಆಗ್ತಾ ಇದೆ. ಸ್ಥಳೀಯ ಮಸೀದಿಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಈಗಾಗಲೇ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಇದೀಗ ಅವರ ಮನೆ ಸ್ವಗ್ರಾಮಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗ್ತಾ ಇದೆ. ಸಾಕಷ್ಟು ಬಂದೋಬಸ್ತನ್ನ ಮಾಡಲಾಗಿದೆ. ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇನ್ನು ಸ್ಥಳೀಯ ಮಸೀದಿಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಸೀದಿ ಒಂದರ ಸದಸ್ಯನಾಗಿಯೂ ಕೂಡ ಇವರು ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಈ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂಥ ಆರೋಪಗಳಿದೆ, ಪ್ರಶ್ನೆಗಳಿದೆ, ಅನುಮಾನಗಳಿದೆ. ಯಾರು ಮರ್ಡರ್ ಮಾಡಿದ್ರು, ಯಾಕೆ ಮಾಡಿದ್ರು, ಉದ್ದೇಶ ಏನಾಗಿತ್ತು, ಇದೆಲ್ಲವೂ ಕೂಡ ಪ್ರಶ್ನೆ. ಇದೆಲ್ಲವನ್ನು ತನಿಖೆ ಮಾಡಲಾಗ್ತಾ ಇದೆ. ಇಲ್ಲಿವರೆಗೂ ನಿಖರವಾದಂಥ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಅಲ್ಲಿನ ಕೆಲವು ನಾಯಕರುಗಳು ಮತ್ತು ಆ ಸಮುದಾಯದವರು ಇದು ಪ್ರತೀಕಾರ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಆದಂಥ ಮರ್ಡರ್ ಆಗಿದೆ. ನೋಡಿ, ಸುಹಾಸ್ ಶೆಟ್ಟಿ ಹತ್ಯೆಯ ನಂತರವೂ ಕೆಲವು ಕಡೆಯಲ್ಲಿ ಚಾಕು ಇರಿತ ಆಗಿತ್ತು. ಅವತ್ತೇ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ, ಹೋರಾಟಕ್ಕೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ, ಅದಾದ ನಂತರ ಜೈಲಿನಲ್ಲೂ ಕೂಡ ಅಟ್ಯಾಕ್ ಆಗಿತ್ತು. ಸೊ ಅದೆಲ್ಲ ಬೆಳವಣಿಗೆಗಳ ನಡುವಲ್ಲಿ ಇನ್ನೊಂದು ಮರ್ಡರ್ ಆಗಿರೋದು. ಸಹಜವಾಗಿ ಕರಾವಳಿ ಭಾಗದಲ್ಲಿ ಏನಾಗ್ತಿದೆ, ಯಾಕೆ ಈ ಥರದೊಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ ಅನ್ನೋದು ಪ್ರಶ್ನೆ. ನೋಡಿ, ಇದು ನೆನ್ನೆ ಮೊನ್ನೆ ಕತೆ ಅಂತೂ ಅಲ್ಲ. ಸಾಕಷ್ಟು ಪ್ರತಿಕಾರದ ಮರ್ಡರ್ಗಳಾಗಿ ಹೋಗಿದೆ. ಒಂದು ಧರ್ಮದವರ ಕೊಲೆ ಆದ ನಂತರ ಇನ್ನೊಂದು ಸಮುದಾಯದವರ ಕೊಲೆ ಆಗತ್ತೆ. ಆ ರೀತಿಯಾಗಿ ಈ ಹಿಂದಿನ ಮರ್ಡರ್ಗಳು ನೆಡ್ಕೊಂಡು ಬಂದಿರೋದು. ಇದೆಲ್ಲವನ್ನ ಹತೋಟಿಗೆ ತರಬೇಕು, ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲೇ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಪೊಲೀಸ್ ಇಲಾಖೆ ಮುಂದಾಗಿದೆ. ಆದರೂ ಕಣ್ಣು ತಪ್ಪಿ ಕೆಲವು ಘಟನೆಗಳು ನಡೀತಾ ಇದೆ. ನೋಡಿ, ಈತ ಮಸೀದಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು, ಅದರ ಜೊತೆಗೆ ಪಿಕಪ್ ವಾಹನವನ್ನು ಇಟ್ಕೊಂಡಿದ್ರು, ಅದರ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸಡನ್ನಾಗಿ ಒಂದು ಕಾಲ್ ಬರುತ್ತೆ, ಮರಳು ಬೇಕು ತಗೊಬನ್ನಿ ಅಂತ ಹೇಳ್ತಾರೆ. ಆ ಮರಳನ್ನು ತೆಗೆದುಕೊಂಡು ಪಿಕಪ್ ವಾಹನದಲ್ಲಿ ಹೋಗಿ ಅನ್ಲೋಡ್ ಮಾಡೋ ಸಂದರ್ಭದಲ್ಲಿ ಅಟ್ಯಾಕ್ ಆಗತ್ತೆ. ಇಬ್ಬರು ದುಷ್ಕರ್ಮಿಗಳು ಬೈಕ್ನಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ. ಯಾಕೆ ಮಾಡಿದ್ರು? ಅವರ ಟಾರ್ಗೆಟ್ ಈತನೇ ಆಗಿದ್ನ? ಏನು ಉದ್ದೇಶ ಇತ್ತು? ಏನಾದರೂ ಕಿರಿಕಾಗಿತ್ತಾ? ಜಗಳ ಆಗಿತ್ತಾ? ದ್ವೇಷ ಇತ್ತಾ? ಹಳೆ ವೈಷಮ್ಯನ? ಬಿಸ್ನೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ? ಅದ್ಯಾವುದ್ರ ಬಗ್ಗೆ ಕೂಡ ಇಲ್ಲಿವರೆಗೂ ಮಾಹಿತಿ ಸಿಕ್ಕಿಲ್ಲ. ನೋಡಿ, ಗುಂಪು ಗುಂಪಾಗಿ ಅಟ್ಯಾಕ್ ಆಗ್ತಾ ಇತ್ತು. ಈಗ ಬೈಕ್ನಲ್ಲಿ ಬಂದು ಇಬ್ರು ಸೀದಾ ಚುಚ್ಚಿ ಕೊಚ್ಚಿ ಮರ್ಡರ್ ಮಾಡಿ ಹೋಗಿದ್ದಾರೆ. ಪೊಲೀಸರು ಅಲರ್ಟ್ ಆಗಿದ್ರು. ಇದು ಸೆನ್ಸಿಟಿವ್ ಪ್ಲೇಸ್ ಅಂತ ಗೊತ್ತಿದ್ದು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಎಚ್ಚರಿಕೆಯಿಂದ ಇದ್ರೂ ಟೂ ವೀಲರ್ಸಲ್ಲಿ ಬಂದು ಮರ್ಡರ್ ಮಾಡಿ ಎಸ್ಕೇಪ್ ಆಗ್ತಾರೆ ಅಂತ ಅಂದಾಗ ಏನಾಗ್ತಾ ಇದೆ, ಅಲ್ಲಿನ ಪರಿಸ್ಥಿತಿ ಏನಿದೆ, ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡ್ಕೊಳ್ತಾ ಇದ್ದಾರೆ ಅಥವಾ ಅದರ ವೈಫಲ್ಯ ಅನ್ನೋದು ಹೇಗಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಈ ಮರ್ಡರ್ ಯಾಕಾಯಿತು ಅನ್ನೋದು ಈಗ ತನಿಖೆ ಆಗಬೇಕಾಗತ್ತೆ. ತನಿಖೆಯಲ್ಲಿ ಯಾವ ವಿಚಾರ ಬಹಿರಂಗ ಆಗತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಈಗಾಗಲೇ 4 ವಶಕ್ಕೆ ಪಡ್ಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. 4 ತನಿಖೆ ಸಂದರ್ಭದಲ್ಲಿ ಏನಾದರೂ ಹೇಳಿದಾರಾ, ಮೇನ್ ಲೀಡ್ ಏನಾದರೂ ಸಿಕ್ಕಿದ್ಯಾ, ಇವುಗಳು ಕೂಡ ಪ್ರಶ್ನೆ ಇದೆ. ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಈಗ ಮಂಗಳೂರು ಸೇರಿ ಇಡೀ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಎಲ್ಲಿವರೆಗೂ? ಮೇ 30 ಸಂಜೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. BNS 163ಯ ಅಡಿಯಲ್ಲಿ ಈ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಿರೋದು. ಗುಂಪು ಗುಂಪಾಗಿ ಸೇರೋದು, ಪ್ರತಿಭಟನೆ ಮಾಡೋದು, ಹೋರಾಟ ಮಾಡ್ತೀವಿ ಅನ್ನೋದು, ಬೀದಿಗಿಳಿಯೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಮಾಡೋದು, ಇದ್ಯಾವುದನ್ನು ಮಾಡೋ ಹಾಗಿಲ್ಲ. ಯಾಕಂದರೆ ಇದು ತುಂಬ ಸೆನ್ಸಿಟಿವ್ ವಿಚಾರ, ಸೆನ್ಸಿಟಿವ್ ಪ್ರದೇಶ. ಗೊತ್ತಿದ್ರೂ ಕೆಲವು ನಮ್ಮ ರಾಜಕೀಯ ನಾಯಕರುಗಳು ಬಾಯಿ ಮುಚ್ಕೊಂಡಿರದೆ ಏನೇನೋ ಮಾತಾಡ್ತಾರೆ. ಇದರಿಂದ ಪರಿಸ್ಥಿತಿ ಗಂಭೀರ ಆಗತ್ತೆ. ಗಲಭೆಗಳಾಗಿದ್ದು ಈ ಹಿಂದೆ ಇದೆ. ಮನೆಯಿಂದ ಹೊರಗೆ ಬರೋದಕ್ಕೆ ಭಯಪಡಬೇಕಾದಂಥ ವಾತಾವರಣ ನಿರ್ಮಾಣ ಆಗಿದ್ದು ಈ ಹಿಂದೆ ಇದೆ. ಸುಖ ಸುಮ್ಮನೆ ಅಮಾಯಕರು, ಸಾರ್ವಜನಿಕರು ಕೂಡ ಪ್ರಾಣವನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದ್ದು ಈ ಹಿಂದೆ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವತ್ತು ಮಂಗಳೂರಿಗೆ ADGP ಹಿತೇಂದ್ರ ಕೂಡ ಭೇಟಿಯನ್ನು ನೀಡ್ತಾ ಇದ್ದು ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ.
ಹೆಚ್ಚುವರಿ ಪೊಲೀಸ್ ಪಡೆಯನ್ನು ತರಿಸಿಕೊಳ್ಳೋದಕ್ಕೆ ನಿರ್ಧರಿಸಲಾಗಿದೆ. ಉಡುಪಿ, ಚಿಕ್ಕಮಗಳೂರು, ಮೈಸೂರು, ಉತ್ತರ ಕನ್ನಡದಿಂದ ಹೆಚ್ಚುವರಿ ಪಡೆಯನ್ನು ತರಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ದಾರೆ. ಆಯಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ಸಹಜವಾಗಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಈಗ ಆಲ್ರೆಡಿ ಒಂದು ಮರ್ಡರ್ ಆಗಿ ಏನು ವರ್ಷಗಟ್ಟಲೆ ಆಗಿಲ್ಲ, ತಿಂಗಳು ಕಳೀತಾ ಬಂದಿಲ್ಲ, ಆಲ್ರೆಡಿ ಇನ್ನೊಂದು ಮರ್ಡರ್ ಆಗಿದೆ. ಗುಪ್ತಚರ ಇಲಾಖೆ ಆಗಿರ್ಬೋದು ಅಥವಾ ಸ್ಥಳೀಯದಲ್ಲಿ ಒಂದಷ್ಟು ರೀತಿಯಾದಂಥ ಅಲರ್ಟ್ ಅಂತೂ ಇದ್ದೇ ಇರುತ್ತೆ. ಯಾವುದೇ ಸುಳಿವೇ ಸಿಕ್ಕಿರ್ಲಿಲ್ವಾ? ಏನಾಗಿತ್ತು? ಸದ್ಯದ ಪರಿಸ್ಥಿತಿ ಏನಿದೆ? ಪೊಲೀಸ್ ಇಲಾಖೆ ಏನು ಹೇಳ್ತಾ ಇದೆ ಅಂತ? ನಿಜಕ್ಕೂ ಕೂಡ ನೀತಿ, ದಕ್ಷಿಣ ಕನ್ನಡ ಜಿಲ್ಲೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಉದ್ವಿಗ್ನವಾಗಿತ್ತು. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು, ಸುಹಾಸ್ ಶೆಟ್ಟಿ ಮರ್ಡರ್ಗೆ ಒಂದು ಪ್ರತಿಕಾರ ಆಗಬಹುದು ಅನ್ನುವಂಥ ರೀತಿ ಆತಂಕ ಇತ್ತು. ಈ ಹಿನ್ನೆಲೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಮಂಗಳೂರಿನಲ್ಲಿ ಪೊಲೀಸರು ಕೂಡ ಶಾಂತಿಯನ್ನ ಮರುಸ್ಥಾಪಿಸುವುದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ರು. ಇನ್ನೇನು ಮಂಗಳೂರು ತಣ್ಣಗಾಗ್ತಾ ಇದೆ ಅಂತ ಹೇಳುವ ಸಂದರ್ಭದಲ್ಲೇ ಮತ್ತೆ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಈರಾಕೋಡಿ ಅನ್ನುವಂಥ ಪ್ರದೇಶದಲ್ಲಿ ನೆತ್ತರು ಹರಿದಿದೆ. ಓರ್ವ ಮುಸಲ್ಮಾನ್ ಯುವಕ ಅಬ್ದುಲ್ ರೆಹಮಾನ್ ಎನ್ನುವಾತ ತಲ್ವಾರ್ ದಾಳಿಗೆ ಒಳಗಾಗಿ ಭೀಕರವಾಗಿ ಸಾವನ್ನಪ್ಪಿದ್ದಾನೆ. ನಿನ್ನೆ ಖಾಸಗಿ ಆಸ್ಪತ್ರೆಯಲ್ಲಿ ಆತನ ಮರಣೋತ್ತರ ಪರೀಕ್ಷೆಯ ಬಳಿಕ ಇವತ್ತು ಬೆಳಿಗ್ಗೆ ಆತನ ಮೃತದೇಹವನ್ನು ಈಗಾಗಲೇ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಆತನ ಪಾರ್ಥಿವ ಶರೀರದ ಒಂದು ಅಂತಿಮ ಯಾತ್ರೆ ಮಂಗಳೂರಿನ ಉಳ್ಳಾಳದಿಂದ ಈಗ ಸದ್ಯ ಬಿಸಿ ರೋಡ್ ಮೂಲಕ ಆತನ ಸ್ವಗೃಹವಾಗಿರುವಂತಹ ಕೊಳತ್ತಮಜಲು ಹತ್ರ ಸಾಗ್ತಾ ಇದೆ. ಸಾವಿರಾರು ಜನ ಈ ಒಂದು ಅಂತಿಮ ಯಾತ್ರೆಯಲ್ಲಿ ಪಾಲು ಪಡೆದಿದ್ದಾರೆ. ಈಗ ಎಲ್ಲರಲ್ಲೂ ಇರುವಂತಹ ಒಂದು ಆತಂಕ ಏನು ಅಂದರೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು, ಪರಿಸ್ಥಿತಿ ಕೈ ಮೀರಿ ಹೋಗುತ್ತಾ ಅನ್ನುವಂಥ ರೀತಿಯ ಒಂದು ಆತಂಕ ಕೂಡ ಇದೆ. ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಶಾಂತಿ ಕಳೆದಿರುವಂತಹ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಾದಂತಹ ಒಂದು ದೊಡ್ಡ ಸವಾಲಿದೆ. ಹಾಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಈಗ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಮೈಸೂರು, ಉಡುಪಿ ಹೀಗೆ ಬೇರೆ ಬೇರೆ ಭಾಗದಿಂದ ತರಿಸಿಕೊಳ್ಳಲಾಗ್ತಾ ಇದೆ. ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆಯ ADGP ಆಗಿರುವ ಹಿತೇಂದ್ರ ಅವರು ಕೂಡ ಮಂಗಳೂರಿಗೆ ಭೇಟಿ ನೀಡ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಕ್ಷಣದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಇನ್ನೊಂದು ವಿಚಾರ ಏನು ಅಂದರೆ, ಈಗಾಗಲೇ ಹತ್ಯೆ ಮಾಡಿದವರ ಸುಳಿವು ಸಿಕ್ಕಿದೆ. ಈಗಾಗಲೇ ಗಂಭೀರವಾಗಿ ಗಾಯಗೊಂಡಿದ್ದಂಥ ಕಲಂದರ್ ಶಾಫಿಯ ಒಂದು ಹೇಳಿಕೆಯ ಆಧಾರದ ಮೇಲೆ 15 ಜನರ ವಿರುದ್ಧ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸುಮಿತ್ ಮತ್ತು ಧನ್ರಾಜ್ ಮತ್ತು ತಂಡ ಈ ಒಂದು ಹತ್ಯೆಯಲ್ಲಿ ಶಾಮೀಲಾಗಿದೆ ಅನ್ನುವಂಥ ರೀತಿಯ ಒಂದು ಮಾಹಿತಿಗಳು ಸದ್ಯ ಬರ್ತಾ ಇದೆ. ಏನು ಈ ಪಿಕಪ್ ಚಾಲಕನಾಗಿದ್ದಂಥ ಅಬ್ದುಲ್ ರೆಹಮಾನ್ ಇದ್ದ, ಈತ ಓರ್ವ ಮರಳು ಸಾಗಾಟವನ್ನು ಮಾಡುವಂಥ ವ್ಯಕ್ತಿ, ಮತ್ತು ಈತನೊಂದಿಗಿದ್ದಂಥ ಕಲಂದರ್ ಶಾಫಿ ಏನಿದ್ದ, ಈತ ಕೂಲಿ ಕಾರ್ಮಿಕನಾಗಿದ್ದ. ನಿನ್ನೆ ಇವರು ರಾಜೀವಿ ಅನ್ನುವಂಥವ್ರು, ಅಂದರೆ ಈರಾಕೋಡಿಯ ರಾಜೀವಿ ಅನ್ನುವಂಥವರ ಮನೆಗೆ ಮರಳನ್ನ ಸಾಗಾಟ ಮಾಡೋದಕ್ಕಿಂತ ಸಮೀಪದ ಹೊಳೆಯಿಂದ ಶೇಖರಣೆ ಮಾಡಿ ಅವರ ಮನೆಗೆ ಹೋಗಿ ಅದನ್ನ ಅನ್ಲೋಡ್ ಮಾಡುವಂತ ಹೊತ್ತಿಗೆ 15 ಜನರ ತಂಡ ಬೈಕ್ನಲ್ಲಿ ಆಗಮಿಸಿ ತಲ್ವಾರು, ಚೂರಿ, ರಾಡ್ನಿಂದ ಇವರ ಮೇಲೆ ಯದ್ವಾ ತದ್ವಾ ಹಲ್ಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನು ಹತ್ಯೆಗೀಡಾಗಿರುವಂತಹ ಅಬ್ದುಲ್ ರೆಹಮಾನ್ ಇದ್ದ, ಈತ ಪಿಕಪ್ ವಾಹನದಲ್ಲಿ ಕೂತಿದ್ದ. ಇವನನ್ನ ಪಿಕಪ್ ವಾಹನದಿಂದ ಹೊರಗೆ ಎಳೆದು ದುಷ್ಕರ್ಮಿಗಳು ದಾಳಿಯನ್ನ ಮಾಡಿದ್ದಾರೆ. ತಲ್ವಾರಿನಿಂದ ಕುತ್ತಿಗೆ ಮತ್ತು ತಲೆ ಭಾಗಕ್ಕೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ, ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇದಾದ ಬಳಿಕ ತಡೆಯೋದಕ್ಕೆ ಬಂದಂತ ಕಲಂದರ್ ಶಾಫಿಯ ಮೇಲೂ ಕೂಡ ದಾಳಿಗಳಾಗಿದೆ. ಚೂರಿ ಮತ್ತು ತಲ್ವಾರ್ನಿಂದ ಆತನ ಮೇಲೆ ದಾಳಿ ಮಾಡಿದ್ದಾರೆ. ಆದ್ರೆ ಅಲ್ಲಿಂದ ಎಸ್ಕೇಪ್ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಕಲಂದರ್ ಶಾಫಿಯನ್ನ ಅವನ ಮೇಲೆ ದಾಳಿ ಮಾಡೋದು ಸಂದರ್ಭ ಈ ಸ್ಥಳೀಯರಿದ್ದವರು ಬೊಬ್ಬೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ, ಕಿರುಚಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಜನ ಸೇರುವಂಥದ್ದನ್ನು ಗಮನಿಸಿದಂಥ ಹಂತಕರ ಗುಂಪು ಅಲ್ಲಿಂದ ಪರಾರಿಯಾಗಿದೆ. ಅಲ್ಲೇ ಪಿಕಪ್ ಕೆಳಗಡೆ ಒಂದು ಕಡೆಯಿಂದ ಅಬ್ದುಲ್ ರೆಹಮಾನ್ ಮೃತದೇಹ ಇದ್ರೆ, ಇನ್ನೊಂದು ಕಡೆಯಿಂದ ಕಲಂದರ್ ಶಾಫಿ ಕೂಡ ಗಂಭೀರ ಗಾಯಗೊಳಗಾಗಿ ಆತ ಪಿಕಪ್ ಕೆಳಗಡೆ ಕೂತಿದ್ದ. ಮತ್ತು ಅನೇಕ ಜನ ಅಲ್ಲಿ ಸೇರ್ತಾರೆ. ಆಂಬ್ಯುಲೆನ್ಸ್ ಅನ್ನ ತಂದು ಆತನನ್ನ ಏನು ಕಲಂದರ್ ಶಾಫಿಯನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆತಂದ್ರೆ, ಇನ್ನೊಂದು ಕಡೆಯಿಂದ ಅಬ್ದುಲ್ ರೆಹಮಾನ್ನ ಒಂದು ಪಾರ್ಥಿವ ಶರೀರವನ್ನ ಉಳ್ಳಾಳ ಸಮೀಪದ ದೇರಳಕಟ್ಟೆ ಒಂದು ಖಾಸಗಿ ಆಸ್ಪತ್ರೆಗೆ ಕರೆತರಲಾಗಿದೆ. ಹೀಗಾಗಿ ಏನು ಈಗ ಕಲಂದರ್ ಶಾಫಿ ನೀಡಿರುವಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಆರೋಪಿಗಳಿಗಾಗಿ ತೀವ್ರ ತಲಾಶೆ ನಡೆಸ್ತಾ ಇದ್ದಾರೆ. 5 ಅಲ್ಲ, ಸುಮಾರು 15 ಜನ ದಾಳಿ ಮಾಡಿದ್ದಾರೆ ಅನ್ನುವಂಥ ರೀತಿಯ ಒಂದು ಆರೋಪವನ್ನ ಸದ್ಯ ಏನು ಕಲಂದರ್ ಶಾಫಿ ಮಾಡಿರುವಂಥದ್ದು. ಹಾಗಾಗಿ ಈತನ ಹೇಳಿಕೆ ಆಧಾರದ ಮೇಲೆ ಈಗ ಆರೋಪಿಗಳಿಗೋಸ್ಕರ ಬಹಳ ತಲಾಶೆ ನಡೀತಾ ಇದೆ. ಇನ್ನೊಂದು ವಿಚಾರ ಏನು ಅಂದ್ರೆ ನೀತಿ, ಯಾರೆಲ್ಲ ಹಂತಕರಿದ್ದಾರೋ, ಯಾರ ಮೇಲೆ ಇವರು ಆರೋಪವನ್ನ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಈ ಅಬ್ದುಲ್ ರೆಹಮಾನ್ ಮತ್ತು ಕಲಂದರ್ ಶಾಫಿಗೆ ಪರಿಚಯಸ್ಥರೇ ಆಗಿದ್ದಾರೆ ಅನ್ನುವಂಥ ರೀತಿಯ ಒಂದು ಮಾಹಿತಿ ಕೂಡ ಸದ್ಯ ಬರ್ತಾ ಇದೆ. ಹಾಗಾಗಿ ಆರೋಪಿಗಳಿಗೋಸ್ಕರ ಶೋಧ ಕಾರ್ಯ ಒಂದು ಕಡೆಯಿಂದ ನಡೀತಾ ಇದೆ. ಇನ್ನೊಂದು ಕಡೆಯಿಂದ ಸುಹಾಸ್ ಶೆಟ್ಟಿಯ ಮರ್ಡರಿಗೋಸ್ಕರನೇ ಇದೊಂದು ಪ್ರತಿಕಾರ ಅನ್ನುವಂಥ ರೀತಿಯ ಆರೋಪವನ್ನ ಏನು ಮುಸ್ಲಿಂ ಮುಖಂಡರು ಮಾಡಿದ್ರು, ಅದಕ್ಕೆ ಪೂರಕವಾಗಿ ಕೂಡ ಬೆಳವಣಿಗೆ ನಡೀತಾ ಇದೆ. FIR ನಲ್ಲೂ ಕೂಡ ಈ ವಿಚಾರ ಅನುಮಾನಾಸ್ಪದವಾಗಿ ಉಲ್ಲೇಖ ಆಗಿದೆ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಹದಗೆಡದ ರೀತಿಯಲ್ಲಿ ಆರೋಪಿಗಳನ್ನ ಬಂಧಿಸುವಂತ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ನಿನ್ನೆ ಕೂಡ ಏನು ಅಬ್ದುಲ್ ರೆಹಮಾನ್ ಒಂದು ಮೃತದೇಹ ಇದ್ದ
ಇದ್ದಂತಹ ಮಾರ್ಚರಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಈ ಕೂಡಲೇ ಆರೋಪಿಗಳನ್ನ ಬಂಧನ ಮಾಡಬೇಕು, ಇಲ್ಲವಾದಲ್ಲಿ ನಾವು ಇಲ್ಲಿಂದ ಹೆಣವನ್ನ ಮುಂದೆ ಸಾಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ರೀತಿಯ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರನ್ನು ಸಮಾಧಾನ ಪಡಿಸಿದ್ರು ಕೂಡ ಅವರು ಸಮಾಧಾನ ಪಡ್ತಾ ಇರಲಿಲ್ಲ. SP ಮತ್ತು ಏನು ಸ್ಥಳಕ್ಕೆ ಬಂದಂತಹ ಮಂಗಳೂರು ಕಮಿಷನರ್ಗೂ ಕೂಡ ಅವರೊಂದು ರೀತಿ ಆಗ್ರಹವನ್ನೆಲ್ಲ ಮಾಡಿದ್ದಾರೆ, ಗಲಾಟೆಯನ್ನ ಮಾಡಿದ್ದಾರೆ. ಇದರೊಂದಿಗೆ ನಿಮಗೆ ಹಂತಕರನ್ನ ಬಂಧನ ಮಾಡೋದಕ್ಕೆ ಸಾಧ್ಯವಾಗದೆ ಹೋದರೆ ನೀವು ಯಾರೆಲ್ಲ ಪ್ರಚೋದನಕಾರಿ ಭಾಷಣವನ್ನ ಮಾಡಿದಾರೋ ಅವರನ್ನ ಬಂಧನ ಮಾಡಿ, ಕೋಮು ಭಾವನೆಯನ್ನು ಕೆರಳುವಂಥ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ಒಂದಿಷ್ಟು ಜನ. ಅವರಿಂದಾಗಿಯೇ ಇವತ್ತಿಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಅವರನ್ನ ಅತಿ ಶೀಘ್ರದಲ್ಲಿ ಬಂಧಿಸಬೇಕು, ಇಲ್ಲವಾದಲ್ಲಿ ಇಲ್ಲಿಂದ ನಾವು ಮೃತದೇಹವನ್ನು ಸಾಗಿದೋಸಿಗೆ ಬಿಡೋದಿಲ್ಲ ಅನ್ನುವಂಥ ರೀತಿಯ ಆಗ್ರಹಗಳನ್ನೆಲ್ಲ ಮಾಡಿದ್ರು. ರಾತ್ರಿ ಕೂಡ ಏನು ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆ ಮುಂಭಾಗ ರಸ್ತೆ ತಡೆಯನ್ನ ಮಾಡಿ ಕೂಡ ಪ್ರತಿಭಟನೆ ನಡೆದಿತ್ತು. ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಪೊಲೀಸರ ಒಂದು ಸಮಯ ಪ್ರಜ್ಞೆಯಿಂದ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲಾಗಿತ್ತು. ಆದರೆ ಇವತ್ತು ಬೆಳಗಿನಿಂದ ಸ್ವಲ್ಪ ಉಳ್ಳಾಳ ಮದನಿ ನಗರ ಭಾಗದಲ್ಲಿ ಒಂಚೂರು ಶಾಂತಿ ಮರುಕಳಿಸಿದೆ. ಶಾಂತಿಯುತವಾಗಿ ಈಗ ಮಸೀದಿಯಲ್ಲಿದ್ದಂಥ ಅಬ್ದುಲ್ ರೆಹಮಾನ್ ಮೃತದೇಹ ಕುಟುಂಬಸ್ಥರ ಕೈ ಸೇರಿದೆ. ಈಗಾಗಲೇ ಅದರ ಒಂದು ಅಂತಿಮ ಯಾತ್ರೆ ಅನ್ನುವಂಥದ್ದು ನಂತೂರು ಅಂದರೆ ಉಳ್ಳಾಳದಿಂದ ನಂತೂರು ಮೂಲವಾಗಿ BC ರೋಡ್ ಭಾಗದಿಂದ ಆತನ ಕೊಳತ್ತಮಜಲಿನ ನಿವಾಸದತ್ತ ಸಾಗ್ತಾ ಇದೆ. ನೀತಿ ಆದಿತ್ಯ, ಒಂದಿಲ್ಲಿ ಗಮನಿಸಬೇಕಾಗಿರೋದು, ದಕ್ಷಿಣ ಕನ್ನಡದಲ್ಲಿ ಬಹಳ ಈ ಪ್ರತಿಕಾರದ ಮರ್ಡರ್ಗಳಾಗಿರೋದನ್ನು ನಾವು ನೋಡಿದ್ದೀವಿ. ಸುಹಾಸ್ ಶೆಟ್ಟಿ ಹತ್ಯೆ ನಂತರ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟು ಆಗಿತ್ತು. ಯಾಕಂದರೆ ಅದಾದ ನಂತರ 1-2-3 ಕಡೆ ಚಾಕು ಇರಿತ ಕೇಸಸ್ಗಳಾಗಿತ್ತು. ಕಾಂಗ್ರೆಸ್ನ ನಾಯಕರುಗಳು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ, ಸಮುದಾಯದ ನಾಯಕರುಗಳನ್ನು ಕೂರಿಸಿ ಒಂದು ಸಂಧಾನ ಮಾಡೋ ಥರ, ಒಂದು ಮಾತುಕತೆ ಮಾಡೋ ಥರ ಮಾಡ್ತಾರೆ. ಆಗಲಾದರೂ ಎಲ್ಲವೂ ಸರಿಯಾಗಬಹುದು ಅನ್ನೋದನ್ನು ಯೋಚಿಸಲಾಗಿತ್ತು. ಅದಾದ ಮೇಲೆ ಜೈಲಿನಲ್ಲೂ ಕೂಡ ಒಂದು ಕಲ್ಲು ತೂರಾಟ ಅಟ್ಯಾಕ್ ಆಗುವಂಥ ಪ್ರಸಂಗವೂ ಕೂಡ ನಡೆಯುತ್ತೆ. ಅಂದರೆ ಪೊಲೀಸ್ ಇಲಾಖೆಗೆ ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಒಂದು ಸುಳಿವುಗಳಂತೂ ಸಿಗ್ತಾ ಇತ್ತು. ಇದು ಬೂದಿ ಮುಚ್ಚಿದ ಕೆಂಡದ ಥರದ ವಾತಾವರಣ ಇದೆ. ಸದ್ಯಕ್ಕೆ ಯಾವುದಾದ್ರೂ ಒಂದು ಸಿಚುವೇಶನ್ಸ್ ಈ ಥರದ್ದು ಎದುರಾಗಬಹುದು ಅಂತ. ಹೀಗಿದ್ದರೂ ಅಟ್ಯಾಕ್ ಆಗತ್ತೆ, ಮರ್ಡರ್ ಆಗತ್ತೆ ಅಂತ ಅಂದರೆ ಪೊಲೀಸ್ ಇಲಾಖೆಗೆ ಇದೊಂದು ಚಾಲೆಂಜು ಹೌದು, ಒಂದು ಟಾಸ್ಕೂ ಕೂಡ ಹೌದು. ಅದರ ಜೊತೆಗೆ ಈ ಪೊಲಿಟಿಕಲ್ ಲೀಡರ್ಸ್ಗಳು, ಅದು ಸ್ಥಳೀಯ ಮಟ್ಟದವರಾಗಿರ್ಬೋದು ಅಥವಾ ಒಂದು ಸಂಘಟನೆಯ ಕಾರ್ಯಕರ್ತರುಗಳಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ಅವರ ನಾಲಿಗೆಗೆ ಲಂಗು ಲಗಾಮು ಹಾಕೋವರೆಗೂ ಈ ಸಮಸ್ಯೆಗಳು, ಅಮಾಯಕ ಜೀವಗಳೋ ಅಥವಾ ಏನು ಗೊತ್ತಿಲ್ಲದೆ ಇರೋರೋ ಇಂಥವ್ರುಗಳ ಬಲಿ ಆಗ್ತಾನೆ ಇರುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಮೇಲೆ ಮುಂದೆ ಏನೆಲ್ಲ ಟಾಸ್ಕ್ಗಳಿದೆ, ಯಾವ್ದ್ಯಾವ್ದನ್ನು ಕಂಟ್ರೋಲ್ ಮಾಡಬೇಕು, ಯಾವ್ದ್ಯಾವ್ದಕ್ಕೆ ಉತ್ತರ ಕೊಡಬೇಕು, ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ. ನೀತಿ ನಿಜಕ್ಕೂ ಕೂಡ, ಯಾಕಂದರೆ ಸುಹಾಸ್ ಶೆಟ್ಟಿಯ ಹತ್ಯೆಯ ಬಳಿಕ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣಗಳಿಂದ ಹಿಡಿದು ಏನು ವಾಸ್ತವಿಕವಾಗಿಯೂ ಕೂಡ ಅನೇಕ ಭಾಗಗಳಲ್ಲಿ ಪ್ರತಿಕಾರದ ಒಂದು ಕೂಗು, ಪ್ರತಿಕಾರದ ಕಿಚ್ಚು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಮತ್ತು ಕ್ರಿಯೆಗೆ ಪ್ರತಿಕ್ರಿಯೆ, ಹತ್ಯೆಗೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಅನ್ನುವಂಥ ರೀತಿಯ ಹೇಳಿಕೆಗಳು ಕೂಡ ಬಂದಿತ್ತು. ಎಲ್ಲಿವರೆಗೂ ಇದು ಸಾಗಿತ್ತು ಅಂದರೆ ಮಂಗಳೂರಿನ ಒಂದು ಜಿಲ್ಲಾ ಕಾರಾಗೃಹ ಏನಿದೆ ಅಲ್ಲೂ ಕೂಡ ಸುಹಾಸ್ ಶೆಟ್ಟಿಯ ಒಬ್ಬ ಹತ್ಯೆಯ ಆರೋಪಿಯಾಗಿರುವಂಥ ಏನು ಚೊಟ್ಟೆ ನೌಷಾದ್ ಇದ್ದಾನೋ ಈತನ ಮೇಲೂ ಕೂಡ ಕೊಲೆ ಯತ್ನದ ಒಂದು ಪ್ರಯತ್ನಗಳು ಕೂಡ ನಡೆದಿತ್ತು. ಹಾಗಾಗಿ ಪೊಲೀಸರಿಗೆ ಹಿಂಟ್ ಮೇಲೆ ಹಿಂಟ್ ಸಿಗ್ತಾ ಇತ್ತು. ಮತ್ತು ಈ ಕೋಮು ಸೂಕ್ಷ್ಮ ಪ್ರದೇಶ ಬಂಟ್ವಾಳ ಅನ್ನುವಂಥದ್ದು ಕೂಡ ಒಂದು ರೀತಿ ಕೋಮು ಸೂಕ್ಷ್ಮ ಪ್ರದೇಶ. ಸೊ ಅಂಥ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಈಗ ಹತ್ಯೆಯಾಗಿದೆ ಮತ್ತು ಆ ಭಾಗದ ಸ್ಥಳೀಯ ನಾಯಕರು ಕೂಡ ಪ್ರತಿಕಾರಕ್ಕಾಗಿ ದಾಯಿಸ್ತಾ ಇದ್ರು. ಹಾಗಾಗಿ ಪೊಲೀಸ್ ಇಲಾಖೆ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಮೊನ್ನೆ ಸುಹಾಸ್ ಶೆಟ್ಟಿ ಹತ್ಯೆಯಾದ ಸಂದರ್ಭ ನಿಷೇಧಾಜ್ಞೆಯನ್ನು ಹಾಕಿದ್ರು, ಆದರೆ ಇನ್ನಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಾಕಬೇಕಾಗಿತ್ತು. ಮತ್ತು ಯಾರೆಲ್ಲ ಕಮ್ಯುನಲ್ ಆಗಿ ಹೇಡ್ ಸ್ಪೀಚ್ ಅನ್ನ ಮಾಡ್ತಾರೋ, ಕೋಮು ಭಾವನೆಯನ್ನು ಕೆರಳಿಸುವಂತ ಭಾಷಣಗಳನ್ನ ಮಾಡ್ತಾರೋ, ಯಾರು ಪ್ರತಿಕಾರಕ್ಕೋಸ್ಕರ ಹಾಹಾಕಾರವನ್ನ ಪಡ್ತಾ ಇರ್ತಾರೋ ಅಂಥವರ ಮೇಲೆ ಒಂಚೂರು ನಿಗಾವನ್ನ ಇಡಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯಗಳು ಕೂಡ ಬರ್ತಾ ಇದೆ. ಆದರೆ ನಿನ್ನೆ ಪರಿಸ್ಥಿತಿ ಕೈಮೀರಿ ಹೋಗಾಗಿದೆ, ಒಂದು ಜೀವ ಕೂಡ ಈಗ ಬಲಿಯಾಗಿದೆ. ಇನ್ನು ಪೊಲೀಸರ ಮುಂದೆ ಒಂದು ಸವಾಲು ದೊಡ್ಡ ಮಟ್ಟದಲ್ಲಿ ಇದೆ. ಯಾಕಂದ್ರೆ ಹತ್ಯೆಗೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಅನ್ನುವಂಥ ರೀತಿ ಎಂದ ಒಂದು ಮಾತುಗಳು ಈ ಏನಿದ್ದಾರೆ ಕೋಮುವಾದಿಗಳು ಎರಡೂ ಭಾಗದಿಂದ ಅದು ನಾವು ನೋಡ್ಬೋದು. ಅಂದ್ರೆ ಸಾಮಾಜಿಕ ಜಾಲತಾಣ ನಮ್ಮ ಕಣ್ಣ ಮುಂದೆ ಇದರಲ್ಲೇ ನೇರವಾಗಿ ಪ್ರತಿಕಾರಕ್ಕೆ ಪ್ರತಿಕಾರ, ಹತ್ಯೆಗೆ ಹತ್ಯೆ ಅನ್ನುವಂಥ ರೀತಿಯ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಅಂದ್ರೆ ಇಲ್ಲಿನ ಪರಿಸ್ಥಿತಿ ಯಾವ ತರ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಹಾಗಾಗಿ ಪೊಲೀಸ್ ಇಲಾಖೆ ಇನ್ನಾದರೂ ಅಂದ್ರೆ ಈ ಕ್ಷಣದಿಂದಾದರೂ ಕೂಡ ಅಲರ್ಟ್ ಆಗಬೇಕು. ಏನು ರಸ್ತೆ ಮಧ್ಯೆ ಓಡಾಡುವಂಥ ಅಮಾಯಕ ಜನರಿದ್ದಾರೆ, ಕೆಲಸಕ್ಕೆ ಹೋಗುವಂಥ ಉದ್ಯೋಗಿಗಳಿದ್ದಾರೆ, ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳಿದ್ದಾರೆ. ಇವತ್ತು ಎಲ್ಲರೂ ಕೂಡ ಮನೆಯಿಂದ ಹೊರಬರೋದಕ್ಕೂ ಕೂಡ ಒಂದು ಭಯ ಪಡುವಂಥ ಸ್ಥಿತಿ ಇದೆ. ಯಾವಾಗ ಏನಾಗುತ್ತೋ ಅನ್ನುವಂಥ ರೀತಿಯ ಒಂದು ಆತಂಕ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಇದೊಂದು ದೊಡ್ಡ ಸವಾಲಾಗಿದೆ ಅನ್ನುವಂಥದ್ದು ಪ್ರಗತಿಪರರ ಒಂದು ಆತಂಕಕ್ಕೂ ಕೂಡ ಕಾರಣವಾಗಿದೆ. ಹಾಗಾಗಿ ಸರ್ಕಾರ ಇಡುವಂಥ ಒಂದು ಹೆಜ್ಜೆ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಇತಿಶ್ರೀಯನ್ನು ಹಾಡುವಂಥದ್ದಾಗಿರಬೇಕು. ಮತ್ತೆ ಹತ್ಯೆಗೆ ಹತ್ಯೆ, ಪ್ರತಿಕಾರಕ್ಕೆ ಪ್ರತಿಕಾರ ಅನ್ನುವಂಥ ರೀತಿಯ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣವಾಗಬಾರ್ದು. ಹಾಗಾಗಿ ಯಾರೆಲ್ಲ ಧಾರ್ಮಿಕ ಮುಖಂಡರಿದ್ದಾರೋ, ಯಾರೆಲ್ಲ ಪೊಲಿಟಿಕಲ್ ಬೇಸ್ಡ್ ಧಾರ್ಮಿಕ ಮುಖಂಡರಿದ್ದಾರೋ ಅವರನ್ನ ಕರೆಸಿ ಅವರ ಸಭೆಯನ್ನ ಮಾಡಿ